ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಪತ್ರವನ್ನು ರಿಲೀಸ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಒಂದು ಅಫಿಷಿಯಲ್ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ತಡವಾಗಿ ಪಾವತಿಯಾದ ಪಿಂಚಣಿ, ಉಪದಾನ ಹಾಗೂ ಗಳಿಕೆ ರಜೆ ನಿಗದೀಕರಣ ಇವುಗಳ ಮೇಲೆ ಬಡ್ಡಿಯನ್ನು ಪಾವತಿಸುವ ಸಂಬಂಧ ಪಾವತಿದಾರರ ಬ್ಯಾಂಕ್ ವಿವರ ಪಡೆಯುವ ಬಗ್ಗೆ. ಸೊ ಬೇಸಿಕಲಿ ಕೆಲವೊಂದಿಷ್ಟು ಸರಿ ಏನು ಪ್ರಾಬ್ಲಮ್ಸ್ಗಳಾಗ್ತಾ ಇತ್ತು, ಲೈಕ್ ಪಿಂಚಣಿ ಬರಬೇಕಾಗಿರುವಂಥದ್ದು 2 ತಿಂಗಳವರೆಗೂ ಕೂಡ ಒಮ್ಮೊಮ್ಮೆ ಡಿಲೇ ಆಗಿದೆ. ಆ್ಯಂಡ್ ಆ ಒಂದು ಡಿಲೇ ಮತ್ತು ಇನ್ನಿತರ ರಜೆ ನಗದೀಕರಣ, ಸೊ ರಿಟೈರ್ಡ್ ಆಗಿರುವಂಥ ಎಂಪ್ಲಾಯೀಸ್ ಏನು ಮಾಡ್ತಾರೆ, ರಜೆ ನಗದೀಕರಣಕ್ಕೆ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ 6 ತಿಂಗಳಾದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಪಿಂಚಣಿನೂ ಬರುವುದಿಲ್ಲ ಮತ್ತು ರಜೆ ನಗದೀಕರಣದ ಹಣ ಕೂಡ ಕ್ರೆಡಿಟ್ ಆಗಿರೋದಿಲ್ಲ. ಸೊ ಇಂಥ ಒಂದು ಸಮಯದಲ್ಲಿ ಪಿಂಚಣಿದಾರರಿಗೆ ಅಥವಾ ನಿವೃತ್ತರಿಗೆ ಒಂದು ನಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಎಸ್ ಷಡಕ್ಷರಿ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದರು, ಈ ರೀತಿಯಾದಂಥ ನಷ್ಟಗಳನ್ನು ತಡಿಬೇಕು ಅಂತ. ಅದೇ ರೀತಿಯಾಗಿ ಉಳಿದಂಥ ಒಂದಿಷ್ಟು ಪ್ರಕರಣಗಳಲ್ಲಿಯೂ ಕೂಡ ಇದನ್ನು ರಿಪೋರ್ಟ್ ಮಾಡಲಾಗಿತ್ತು. ಸೊ ಫೈನಲಿ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿರುವಂತಹ ಆರ್ಡ್ರನ್ನು ರಿಲೀಸ್ ಮಾಡಿದೆ. ಸೊ ಏನಿದೆ ಈ ಒಂದು ರಿಲೀಸ್ ಮಾಡಿರುವಂಥ ಆರ್ಡರ್ನಲ್ಲಿ ಮತ್ತು ಯಾವ ರೀತಿಯಾದಂಥ ಅಪ್ಡೇಟ್ ಬರ್ತಾ ಇದೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಮಹತ್ವದ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಸೊ ಬೇಸಿಕಲಿ ಪಿಂಚಣಿ ಅಥವಾ ಉಪದಾನ ಈ ರೀತಿಯಾದಂಥ ಒಂದು ಹಣ ವಿಳಂಬವಾದರೆ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಹಣವನ್ನು ನೀಡಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದ ನಡಾವಳಿಗಳು ವಿಷಯ ತಡವಾಗಿ ಪಿಂಚಣಿ ಪಾವತಿಯಾದರೆ ಅಥವಾ ಉಪದಾನ, ಗಳಿಕೆ ರಜೆ ನಗದೀಕರಣ ಇನ್ನಿತರ ಒಂದು ಏನು ಹಣಕ್ಕೆ ಸಂಬಂಧಿಸಿದಂಥ ಒಂದು ಇವಿದೆ, ಅವುಗಳ ಮೇಲೆ ಬಡ್ಡಿಯನ್ನು ಪಾವತಿಸುವ ಸಂಬಂಧ ಪಾವತಿದಾರರ ಬ್ಯಾಂಕ್ ವಿವರ ಪಡೆಯುವ ಬಗ್ಗೆ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಫರ್ದರ್ ನೋಡ್ತಾ ಹೋಗ್ತೀರಾ, ಮೇಲೆ ಓದಲಾದ 1ರ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ನೌಕರರಿಗೆ ಅಥವಾ ಅವರು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದಲ್ಲಿ ಮತ್ತು ಅವರ ನಿವೃತ್ತಿಯ ನಂತರ ಮರಣ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ ಲಭ್ಯವಾಗುವ ನಿವೃತ್ತಿ ವೇತನ ಅಥವಾ ಮರಣೋತ್ತರ ಸೌಲಭ್ಯಗಳು ತಡವಾಗಿ ಪಾವತಿಸಿದ್ದಲ್ಲಿ ವಾರ್ಷಿಕ 12%ರಂತೆ ಬಡ್ಡಿಯನ್ನು ಮಂಜೂರು ಮಾಡಲಾಗಿತ್ತು. ಸೊ ಏನು ಸರ್ಕಾರಿ ನೌಕರರು ನಿವೃತ್ತಿ ಹೊಂದಿದರೆ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದರೆ ಅಥವಾ ಮರಣಾನಂತರ ಸೇವೆಯ ನಂತರ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಲಭ್ಯವಾಗುವ ನಿವೃತ್ತಿ ವೇತನ ಅಥವಾ ಮರಣೋತ್ತರ ಸೌಲಭ್ಯಗಳು ತಡವಾಗಿ ಏನಾದರೂ ಪಾವತಿಯಾದರೆ ಅದಕ್ಕೆ ಒಂದು ವರ್ಷಕ್ಕೆ 12% ಅಂದರೆ ತಿಂಗಳಿಗೆ 1%ರಂತೆ ಬಡ್ಡಿಯನ್ನು ಮಂಜೂರು ಮಾಡಲಾಗಿತ್ತು. ಮೇಲೆ ಓದಲಾದ 2ರ ಸರ್ಕಾರದ ಆದೇಶವ ಭಾಗಶಃ ಪರಿಷ್ಕರಿಸಿ ಬಡ್ಡಿಯ ದರವನ್ನು ವಾರ್ಷಿಕ 8ಕ್ಕೆ ನಿಗದಿಪಡಿಸಿ ಮಂಜೂರಾತಿ ನೀಡಲಾಗಿದೆ. ಸೊ 12% ಮೊದಲು ಹೇಳಲಾಗಿತ್ತು, ಬಟ್ ಅದನ್ನು ಭಾಗಶಃ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅಪ್ರೂವಲ್ ಆಗದೇ ಇರೋದರಿಂದ ಅದನ್ನು ಕಡಿಮೆ ಮಾಡಿ 8%ಗೆ ನಿಗದಿಪಡಿಸಿ ಮಂಜೂರಾತಿಯನ್ನು ನೀಡಲಾಗಿದೆ. ಸೊ ಮೇಲೆ ಓದಲಾದ 3ರ ಸುತ್ತೋಲೆಯಲ್ಲಿ ನ್ಯಾಯಾಲಯ ವಿವಾದಗಳನ್ನು ತಪ್ಪಿಸಲು ಆಡಳಿತ ಇಲಾಖೆಗಳು ತಮ್ಮ ಹಂತದಲ್ಲಿ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳ ಕುರಿತು ತಿಳಿಸಲಾಗಿದೆ ಅಂತ. ಸೊ ಮೇಲೆ ಓದಲಾದ 4ರ ಸರ್ಕಾರದ ಆದೇಶದಲ್ಲಿ 8% ಬಡ್ಡಿ ದರವನ್ನು ಪರಿಷ್ಕರಿಸಿ ವಾರ್ಷಿಕ 5.4ರ ದರಕ್ಕೆ ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶಗಳನ್ವಯ ವಿಳಂಬವಾಗಿ ಪಾವತಿಸಿದ ಅಥವಾ ನಿವೃತ್ತಿ ಮರಣೋತ್ತರ ಸೌಲಭ್ಯಗಳ ಮೇಲೆ ಪಾವತಿಸಬೇಕಾದ ಬಡ್ಡಿಯ ಎಲ್ಲ ಪ್ರಕರಣಗಳು ಸಂಬಂಧಿಸಿದ ಇಲಾಖಾ ಕಾರ್ಯದರ್ಶಿಗಳು, ವಿಶೇಷಾಧಿಕಾರಿಗಳು, ವಿಶ್ರಾಂತಿ ವೇತನ ಇವರ ಸಹಮತಿಯೊಂದಿಗೆ ಮಾಡತಕ್ಕದ್ದು ಹಾಗೂ ಮಂಜೂರಾತಿ ಆದೇಶಗಳ ಪ್ರತಿಗಳನ್ನು ಖಜಾನೆ ನಿರ್ದೇಶಕರು, ಸಂಬಂಧಿಸಿದ ಇಲಾಖಾ ಮುಖ್ಯಸ್ಥರು ಹಾಗೂ ವಿಶೇಷಾಧಿಕಾರಿ ಇವರಿಗೆ ಕಳುಹಿಸಬೇಕು ಎಂದು ಆದೇಶಿಸಲಾಗಿತ್ತು. ಖಜಾನೆ ನಿರ್ದೇಶಕರನ್ನು ಈ ಬಡ್ಡಿ ಪಾವತಿ ಲೆಕ್ಕ ಶೀರ್ಷಿಕೆ ನಿಯಂತ್ರಣಾಧಿಕಾರಿಯನ್ನಾಗಿ ನೇಮಿಸಿ ಸಹ ಆದೇಶಿಸಲಾಗಿತ್ತು. ಸೊ ಇದಾದ ಮೇಲೆ ನೋಡಿ, ಮೇಲ್ಕಂಡ ಆದೇಶಗಳಲ್ಲಿನ ಸೂಚನೆಗಳಂತೆ ಇಲಾಖಾ ಕಾರ್ಯದರ್ಶಿಗಳು ನೀಡಿದ ಮಂಜೂರಾತಿ ಆದೇಶಗಳಂತೆ ಖಜಾನೆ ನಿರ್ದೇಶಕರು, ಪ್ರಸ್ತುತ ಖಜಾನೆ ಆಯುಕ್ತರು ಸ್ವೀಕೃತನ ರಶೀದಿಯನ್ನು ಪೇ ರಿಸಿಪ್ಟ್ CTC 8 ಆಯಾ ಇಲಾಖೆಗೆ ಕಳುಹಿಸಿ ಫಲಾನುಭವಿ ಅಥವಾ ನಿವೃತ್ತಿ ನೌಕರ ಅಥವಾ ಕುಟುಂಬದಾರರು ಸಹಿಯನ್ನು ಸ್ವೀಕೃತಿಯ ರಶೀದಿಯ ಮೇಲೆ ಪಡೆದು ಚೆಕ್ DD ಮುಖಾಂತರ ಪಾವತಿ ಕ್ರಮ ಕೈಗೊಳ್ಳಲಾಗುತ್ತಿತ್ತು. ಆದರೆ ಪ್ರಸ್ತುತ ರಾಜ್ಯದಲ್ಲಿ ಖಜಾನೆ 2 ಯೋಜನೆಯು ಅನುಷ್ಠಾನಗೊಂಡಿದ್ದು, ನಿವೃತ್ತಿ ನೌಕರರು ಸ್ವೀಕೃತನ ರಶೀದಿಯ ಮೇಲೆ ಹಣವನ್ನು ಸೆಳೆಯಲು ಹಾಗೂ ಚೆಕ್ DD ಮುಖಾಂತರ ಪಾವತಿಗಳನ್ನು ಪಡೆಯಲು ಅವಕಾಶವಿಲ್ಲದಿರುವುದರಿಂದ
ಹಾಗೂ ಪಾವತಿಗಳನ್ನು ಆನ್ಲೈನ್ ಮುಖಾಂತರ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ವ್ಯವಸ್ಥೆ ಇರುವುದರಿಂದ ಆಡಳಿತ ಇಲಾಖೆಗಳು ತಮ್ಮ ಡಿಡಿಒಗಳ ಮುಖಾಂತರ ಫಲಾನುಭವಿಗಳನ್ನು ನಿವೃತ್ತ ನೌಕರರನ್ನು ಖಜಾನೆ 2ರಲ್ಲಿ ಸ್ವೀಕೃತನ ರಿಸಿಪಿಯೆಂಟ್ ಟೈಪ್ 28ರಲ್ಲಿ ಸ್ವೀಕೃತರನ್ನಾಗಿ ನೋಂದಾಯಿಸಿ ಅಥವಾ ಈಗಾಗಲೇ ಫಲಾನುಭವಿಯು ಖಜಾನೆ 2ರಲ್ಲಿ ಸ್ವೀಕೃತನ ವಿಧಿ ರಿಸಿಪ್ಟು 28ರಲ್ಲಿ ನೋಂದಾಯಿತನಾಗಿದ್ದಲ್ಲಿ ಸದರಿ ನೋಂದಾಯಿತ ವಿವರಗಳನ್ನು ಸ್ವೀಕೃತನ ID, ಬ್ಯಾಂಕ್ ಖಾತೆ ವಿವರ ಮತ್ತು ದೂರವಾಣಿ ಸಂಖ್ಯೆ ಮುಂತಾದವುಗಳನ್ನು ಇಲಾಖಾ ಕಾರ್ಯದರ್ಶಿಗಳು ನೀಡುವ ಮಂಜೂರಾತಿ ಆದೇಶಗಳಲ್ಲಿ ಒದಗಿಸಿದಲ್ಲಿ ಯಾವುದೇ ವಿಳಂಬವಿಲ್ಲದೆ ಬಡ್ಡಿಯನ್ನು ಖಜಾನೆ 2ರಲ್ಲಿ ಸ್ವೀಕೃತನ ರಶೀದಿಯ ಬದಲಾಗಿ ಸಾದಿಲ್ವಾರು ಬಿಲ್ಲಿನ ಮೂಲಕ DC ಬಿಲ್ ಟು CTC5 ಸೆಳೆದು ಆನ್ಲೈನ್ ಮುಖಾಂತರ ಈ ಪಾವತಿ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆ ಮಾಡಬಹುದಾಗಿದೆ ಎಂದು ಖಜಾನೆ ಆಯುಕ್ತರು ಓದಲಾದ 5ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸೊ ಇದೆಲ್ಲವೂ ಕೂಡ ಬೇಸಿಕಲಿ ಮೊದಲಿನಿಂದ 12%, ಇದಾದಮೇಲೆ 8%, ಅದಾದಮೇಲೆ ಫೈನಲೈಸ್ ಆಗುತ್ತೆ. ಸೊ ಮೊದಲು ಒಂದು ಬೇರೆ ಸಿಸ್ಟಮ್ ನಡೀತಾ ಇತ್ತು DD ಚೆಕ್ ಮುಖಾಂತರ, ಬಟ್ ಇವಾಗ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ರವಾನೆ ಮಾಡಲಾಗ್ತಾ ಇದೆ. ಸೊ ಓವರಾಲ್ ಆಗಿ ವೇತನ ಅಥವಾ ಮರಣೋತ್ತರ ಉಪದಾನದಲ್ಲಿ ಯಾವುದೇ ರೀತಿಯಾದಂಥ ಡಿಲೇಸ್ಗಳಾದರೆ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಫಲಾನುಭವಿಗೆ ನೀಡಬೇಕು ಅಂತ ಸರ್ಕಾರದ ಒಂದು ಆದೇಶ ಇಲ್ಲಿ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಿಸಿದಂತೆ DDO ಹಣ ಬಟವಾಡೆ ಅಧಿಕಾರಿಗಳು ಇವರಿಗೆಲ್ಲ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ, ಅದೆಲ್ಲವೂ ಕೂಡ ಇದೆ. ಸೊ ಕಾಂಪ್ಲೆಕ್ಸ್ ಏನಿಲ್ಲ ಇದರಲ್ಲಿ, ಜಸ್ಟ್ ಬಡ್ಡಿ ಇಲ್ಲಿ ಪಾವತಿ ಮಾಡಲಾಗ್ತಾ ಇರೋದ್ರ ಬಗ್ಗೆ ಹೈ ಲೆವೆಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಸರ್ಕಾರದ ಆದೇಶ ಇವಾಗ ರೀಸೆಂಟ್ ಬಂದಿರುವಂಥದ್ದು ಏನಿದೆ ಅಂತ ನೋಡಿ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ನೌಕರರಿಗೆ ಅಥವಾ ಅವರು ಸೇವೆಯಲ್ಲಿದ್ದಾಗಲೇ ಮರಣ ಹೊಂದಿದಲ್ಲಿ ಮತ್ತು ನಿವೃತ್ತಿಯ ನಂತರ ಮರಣ ಹೊಂದಿದಲ್ಲಿ ಅವರ ನಾಮನಿರ್ದೇಶಿತರಿಗೆ ಅಥವಾ ವಾರಸುದಾರರಿಗೆ ತಡವಾಗಿ ಪಾವತಿಸಲಾದ ಆರ್ಥಿಕ ಸೌಲಭ್ಯಗಳ ಮೇಲೆ ಬಡ್ಡಿಯನ್ನು ತ್ವರಿತವಾಗಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲು ಅನುಕೂಲವಾಗುವಂತೆ ಆಡಳಿತ ಇಲಾಖೆಗಳು ತಮ್ಮ DDOಗಳ ಮುಖಾಂತರ ಫಲಾನುಭವಿಗಳನ್ನು ನಿವೃತ್ತ ಅಧಿಕಾರಿ ನೌಕರರು ಅಥವಾ ನಾಮನಿರ್ದೇಶಿತರ ಖಜಾನೆ 2ರಲ್ಲಿ ಸ್ವೀಕೃತನ 28ನಲ್ಲಿ ಸ್ವೀಕೃತರನ್ನಾಗಿ ನೋಂದಾಯಿಸಿ ಅಥವಾ ಈಗಾಗಲೇ ಫಲಾನುಭವಿ 2ರಲ್ಲಿ ನೋಂದಣಾಗಿದ್ದರೆ ಸದರಿ ನೋಂದಾಯಿತ ವಿವರಗಳನ್ನು ಸ್ವೀಕೃತ ID, ಬ್ಯಾಂಕ್ ಖಾತೆ ವಿವರ ಮತ್ತು ದೂರವಾಣಿ ಸಂಖ್ಯೆ ಮುಂತಾದವುಗಳನ್ನು ಇಲಾಖಾ ಕಾರ್ಯದರ್ಶಿಗಳು ನೀಡುವ ಮಂಜೂರಾತಿ ಆದೇಶಗಳಲ್ಲಿ ತಪ್ಪದೆ ನಮೂದಿಸಲು ಆದೇಶಿಸಲಾಗಿದೆ. ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಲ್ಲಿ ನೋಡ್ತಾ ಇರುವಂಥದ್ದು ಮತ್ತು ಸರ್ಕಾರದ ಆದೇಶ ಸಂಖ್ಯೆ ನಿಗದಿಪಡಿಸಿ ಷರತ್ತುಗಳು ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿರುವಂಥದ್ದು ನೋಡ್ತಾ ಇದ್ದೀರಾ. ಮಹಾಲೇಖಪಾಲಕರು ಎಲ್ಲರಿಗೂ ಕೂಡ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಬೇಸಿಕಲಿ ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ, ಸ್ಪೆಷಲಿ ಪಿಂಚಣಿದಾರರಿಗೆ ಏನು ಹಣ ಪಾವತಿಸುವಲ್ಲಿ ಯಾವುದೇ ರೀತಿಯಾದಂಥ ವಿಳಂಬಗಳಾದರೆ ಅದಕ್ಕೆ ಸಂಬಂಧಿಸಿದಂತೆ ತಕ್ಷಣ ಬಡ್ಡಿಯನ್ನು ಸೇರಿಸಿ ಆ ಒಂದು ಹಣವನ್ನು ಇಲ್ಲಿ ನೀಡಬೇಕಾಗುತ್ತೆ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಹತ್ವದ ಮಾಹಿತಿ. ಇದೇ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್.